ಪ್ರಥಮ ಭಾಷೆ ಕನ್ನಡದಲ್ಲಿ 8ನೇ ತರಗತಿಯ 3ನೇ ಗದ್ಯ ನೀರು ಕೊಡದ ನಾಡಿನಲ್ಲಿ. 15 ಪ್ರಶ್ನೆಗಳಿದ್ದಾವೆ, 15 ಅಂಕಗಳಿದ್ದಾವೆ. ಸಮಯ 40 ನಿಮಿಷ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕವರ್ ಮಾಡಿದ್ದೀನಿ. ಸೊ ಇಷ್ಟು ನೋಡಿದರೆ ಈ ಪಾಠದಲ್ಲಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳು ನಿಮಗೆ ಸಿಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಉತ್ತರ, ಯುರೋಪಿನಲ್ಲಾಗಲಿ ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಪ್ರಶ್ನೆ 2, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಉತ್ತರ, ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ನಮ್ಮಲ್ಲಿದೆ. ಪ್ರಶ್ನೆ 3, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಉತ್ತರ, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆ. ಪ್ರಶ್ನೆ 4, ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರು ನಡೆದಿದೆ? ಉತ್ತರ, ಭಾರತದಲ್ಲಿ ಇತ್ತೀಚೆಗೆ ನೀರನ್ನು ಕೊಂಡು ಕುಡಿಯುವ ಹುನ್ನಾರು ನಡೆದಿದೆ. ಪ್ರಶ್ನೆ 5, ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು? ಉತ್ತರ, ಈ ಹೊಸ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ. ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹೊಸ ಹುನ್ನಾರುಗಳು ಇವತ್ತು ಸರ್ವರಿಗೂ ವೇದ್ಯವಾಗಿ ನಡೆದಿದ್ದಾವೆ. ಪ್ರಶ್ನೆ 6, ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು? ಉತ್ತರ, ಹೋಟೆಲ್ನಲ್ಲಿ ಲೇಖಕಿಗೆ 4 ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲ ಮನಸ್ಸೂ ತಂಪಾಯಿತು. ಪ್ರಶ್ನೆ 7, ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು? ಉತ್ತರ, ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ವೈನ್, ಬಿಯರ್, ಕೋಲಾ ಮುಂತಾದ ಪಾನೀಯಗಳು ನೀರಿಗಿಂತಲೂ ಅಗ್ಗದ ಬೆಲೆಗೆ ದೊರೆಯುತ್ತವೆ. ಆದರೆ ಭಾರತದಲ್ಲಿಯಂತೆ ನೀರಿನ ಸದ್ವಿನಿಯೋಗದ ವಿಧಿಯು ಅವರಿಗೆ ಗೊತ್ತಿಲ್ಲ. ಪ್ರಶ್ನೆ 8, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಉತ್ತರ, ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ತುಂಬಿ ತುಂಬಿ ನೀರು ಕುಡಿಸುತ್ತಿದ್ದರು. ಪ್ರಶ್ನೆ 9, ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ? ಉತ್ತರ, ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $0.99 ಬೆಲೆ. ಅದೇ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತಲೂ ಹೆಚ್ಚಿನ ಹಣ ಕೊಳ್ಳುವ ಗ್ರಾಹಕನಲ್ಲಿ ನೀರಿಗೇಕೆ ಅಷ್ಟು ಹಣ? ಅದಕ್ಕಿಂತಲೂ ಅಗ್ಗವಾಗಿ ಕೋಲಾ ದೊರೆಯುತ್ತದೆಯಲ್ಲ ಎಂದು ಕುಡಿಯುವ ನೀರನ್ನೇ ತೊರೆಯುತ್ತಿದ್ದೇವೆ. ಪ್ರಶ್ನೆ 10, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು? ಉತ್ತರ, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಇವುಗಳನ್ನು ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತವಾಗಿದೆ. ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರುವ ಹೊಸ ಹುನ್ನಾರವಂತೂ ದೊಡ್ಡ ಅನಾಹುತವಾಗಿದೆ. ಪ್ರಶ್ನೆ 11, ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಉತ್ತರ, ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿಯವರು ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ. ಪ್ರಶ್ನೆ 12, ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ? ಉತ್ತರ, ಲೇಖಕಿಯ ತಂದೆ ಓರ್ವ ಹೆಸರಾಂತ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾಗಿದ್ದರು. ಒಮ್ಮೆ ಕೊಂಡ ವಸ್ತುವನ್ನು ಬದುಕಿಡೀ ಬಳಸುವ ಪರಿಪಾಠ ಅವರಿಗಿತ್ತು. ಆದರೆ ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ, ಇಂತಹುದೇ ಬ್ರ್ಯಾಂಡಿನ ಶೂ ಬೇಕು ಎನ್ನುವ ಮಕ್ಕಳು, ಹೀಗೆ ಬೇಕುಗಳನ್ನು ಅಗತ್ಯವಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಅಪ್ಪಟ ಹಾಗೂ ಅನಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ಪ್ರಶ್ನೆ 13, ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಉತ್ತರ, ಲೇಖಕಿಯು ತೀರಾ ಇತ್ತೀಚೆಗೆ ಗೆಳತಿ ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟ್ಗೆ ಹೊಸ ಬಗೆಯ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಹೊಕ್ಕಾಗ ಮಿಸಿಸಿಪಿ ಮಡ್ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದ ಮಾಲತಿ ಆರ್ಡರ್ ಮಾಡಿದ್ರು. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕಾ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ರು. ಅದರ ಬೆಲೆ $100 ಎಂದಾಗ ಲೇಖಕಿ ತಬ್ಬಿಬ್ಬು. ತಿಂದಾದ ಮೇಲೆ ಕುಡಿಯಲು ನೀರು ಕೇಳಿದರೆ ಮಿನರಲ್ ವಾಟರ್ ತೆಗೆದುಕೊಳ್ಳಿ, ಸಾದಾ ನೀರು ಇಲ್ಲ ಎಂದು ಸಪ್ಲೈ ಬೆಂಗಳೂರಿನಂತಹ ಶಹರದಲ್ಲಿ ಹೇಳಿದ.
ಪ್ರಶ್ನೆ 14 ವರ್ಷ ವರುಷ ಪ್ರಾಣ ಹರಣ ತತ್ಸಮ ತದ್ಭವಗಳು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಪುಸ್ತಕದಲ್ಲಿದೆ, ಅವುಗಳ ಪಟ್ಟಿ ಮಾಡಿಕೊಡ್ರಿ, ಅಲ್ಲಿಂದ ಪ್ರಶ್ನೆಗಳು ಬರ್ತವೆ. ಇನ್ನು 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದವಿದು ಅಂತ ಕೇಳಿದ್ದಾರೆ. ಎ ಅಗ್ಗ, ಬಿ ಹುನ್ನಾರು, ಸಿ ಪ್ರವಾಸ, ಡಿ ಮಣ್ಣು. ಅಂದರೆ ಗದ ಕೆಳಗಡೆ ಗ ಇದೆ ಸಜಾತಿ, ನದ ಕೆಳಗಡೆ ನ ಸಜಾತಿ, ನದ ಕೆಳಗಡೆ ನ ಸಜಾತಿ, ಸೊ ಪ ಕ್ರ ಇದೆ, ಸೊ ಇದು ವಿಜಾತಿ ಆಯಿತು. ಇಷ್ಟು ನಾನೇನು ಮಾಡಿದ್ದೀನಿ, ಒಂದು 15 ಪ್ರಶ್ನೆಗಳನ್ನು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಸಿದ್ಧವನ್ನು ಪಡಿಸಿ ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ಗದ್ಯಪಾಠದಲ್ಲಿ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನನಗನ್ನಿಸುತ್ತೆ ಪಾಠದಕ್ಕಿಂತಲೂ ಇಷ್ಟು ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇನ್ನೂ ಚೆನ್ನಾಗಿ ನೀವು ಓದ್ಕೊಂಡು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೂ ವಿಡಿಯೋದಲ್ಲಿ. ಸೊ ದಯಮಾಡಿ ಬೇರೆ ವಿಷಯಗಳ ವಿಡಿಯೋಗಳಿದ್ದಾವೆ, ಸಮಾಜ ವಿಜ್ಞಾನ, ವಿಜ್ಞಾನ, ಹಿಂದಿ, ಇಂಗ್ಲೀಷ್, ಗಣಿತ, ಅವೆಲ್ಲ ವಿಡಿಯೋಗಳನ್ನು ತಾವುಗಳು ನೋಡಬೇಕು. ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅವುಗಳ ಲಿಂಕನ್ನು ಸಹಿತ ನಾನು ಕೊಟ್ಟಿದ್ದೀನಿ. ವಿಶೇಷವಾಗಿ ನಾವು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಈ ವರ್ಷ ನೋಟ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಪ್ರಶ್ನೋತ್ತರಗಳಿದ್ದಾವೆ. ಸೊ ನೋಟ್ಸ್ಗಳನ್ನು ಓದೋದ್ರಿಂದ ಖಂಡಿತವಾಗಿ ನಿಮಗೆ ಏನಾಗ್ತದೆ, ಹೆಚ್ಚಿನ ಒಂದು ನಾಲೆಜ್ ಬರ್ತದೆ ಮತ್ತು ನೀವುಗಳು ಇನ್ನಷ್ಟು ಆ ವಿಷಯದಲ್ಲಿ ಪರಿಣತರಾಗಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋವನ್ನು ತಾವೆಲ್ಲರೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಲಿಂಕ್ ಇದ್ದಾವೆ, ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಏಕೆಂದರೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವುಗಳು ಫಸ್ಟಾಗಿ ಅಲ್ಲಿ ಪಡಿತೀರಿ. ಅಷ್ಟೇ ಅಲ್ಲದೆ ಮೊದಲಿಗರಾಗಿ ವಿಡಿಯೋಗಳನ್ನು ನೋಡ್ತೀರಿ ಅಂತಕ್ಕದ್ದನ್ನು ಹೇಳ್ತಾ, ನಿಮಗೆ ಏನಾದರೂ ಅನಿಸಿಕೆಗಳನ್ನಿಸಿದರೆ ಸೊ ಖಂಡಿತವಾಗಿ ನೀವುಗಳು ಏನು ಮಾಡ್ಬೋದು, ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೊಟ್ಟರೆ ಸೊ ಖಂಡಿತವಾಗಿ ನಾವು ಅವುಗಳನ್ನು ಓದಿ ಅವುಗಳನ್ನು ಕಾರ್ಯರತ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ, PDF ಬೇಕಾದರೆ ತಾವುಗಳು ವಾಟ್ಸಪ್ ಚಾನಲಲ್ಲಾಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಬಂದು ಜಾಯ್ನ್ ಆಗಬೇಕು. ಅಲ್ಲಿದ್ದರೆ ನಾವು ಖಂಡಿತವಾಗಿ ನಿಮಗೆ PDF ಶೇರ್ ಮಾಡ್ತಾನೆ ಹೋಗ್ತೀವಿ. ಓಕೆ, ಸೊ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಅಂತ ಹೇಳ್ತಾ, ಸೊ ಇದೇ ಥರದ ನಿಮ್ಮ FA ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸಹಿತ ಹಾಕಿದ್ದೀವಿ. ಸೊ ಆಲ್ರೆಡಿ ಅವುಗಳನ್ನು ಆಯಾ ವಿಷಯದ ಪ್ಲೇಲಿಸ್ಟ್ ಲಿಂಕಲ್ಲಿ ಇದ್ದಾವೆ. ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್, ಕೀ ಆನ್ಸರ್ಸ್ ಇದ್ದಾವೆ, ಅವುಗಳನ್ನು